ಬಿಎಂಟಿಸಿ 44% ಟಿಕೆಟ್ ದರ ಏರಿಕೆಗೆ ಮನವಿ ಮಾಡಿದೆ. ರಾಜ್ಯದ 4 ಸಾರಿಗೆ ನಿಗಮಗಳಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರುವುದು. ನಾಳೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ನಾಳೆಯೇ ಮುಖ್ಯಮಂತ್ರಿಗಳು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ನಾಳಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿ ಅಂತಿಮ ನಿರ್ಧಾರಕ್ಕೆ ಸರ್ಕಾರ ಬರಲಿದೆ. ಡೀಸೆಲ್ ಬೆಲೆ ಏರಿಕೆಯಿಂದ ನಿಗಮಕ್ಕೆ ಭಾರಿ ನಷ್ಟ ಆಗಿತ್ತು. ಹಾಗಾಗಿ ಟಿಕೆಟ್ ದರ ಏರಿಕೆಯ ಪ್ರಸ್ತಾವನೆಯನ್ನ ಇಡಲಾಗಿತ್ತು. ಆದರೆ ಇದರ ಬಗ್ಗೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಟಿಕೆಟ್ ದರ ಏರಿಕೆ ಆಗತ್ತಾ ಅಥವಾ ಇಲ್ವಾ ನೋಡಬೇಕು. ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳಲಿದೆ. ಸಾರಿಗೆ ನಿಗಮಗಳು ಭಾರಿ ನಷ್ಟದಲ್ಲಿದೆ. ಡೀಸೆಲ್ ದರ ಏರಿಕೆಯಿಂದ 4 ನಿಗಮಗಳಿಗೆ ಪ್ರತಿ ತಿಂಗಳು 40 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಇದನ್ನ ಸರಿದೂಗಿಸೋದಕ್ಕೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ ನಿಗಮಗಳು ಹೇಳ್ತಾ ಇರೋದು. ವರ್ಷಕ್ಕೆ ಸುಮಾರು 480 ಕೋಟಿ ರೂಪಾಯಿ ನಷ್ಟ ಆಗತ್ತೆ ಅನ್ನೋ ಅಂದಾಜಿದೆ. ಜೊತೆಗೆ ಸಾರಿಗೆ ನೌಕರರ ವೇತನ ಕೂಡ ಜಾಸ್ತಿ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ. ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೂ ಅವಕಾಶ. ಈ ಎಲ್ಲಾ ನಷ್ಟವನ್ನ ಸರಿದೂಗಿಸೋದಕ್ಕೆ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಆನೇಕಲ್ನ ರೈತರು ಯತ್ನಿಸಿದ್ರು. ಬಸ್ಗಳಲ್ಲಿ ಹೊರಟಿದ್ದ ರೈತರಿಗೆ ಮಾರ್ಗ ಮಧ್ಯದಲ್ಲೇ ಪೊಲೀಸರು ತಡೆ ಒಡ್ಡಿದ್ದಾರೆ. ಹೊಸೂರು ರಸ್ತೆ ಬೊಮ್ಮಸಂದ್ರ ಬಳಿ ರೈತರ ಬಸ್ ಅನ್ನ ಪೊಲೀಸರು ತಡೆದಿದ್ದಾರೆ. ಮಾರ್ಗ ಮಧ್ಯದಲ್ಲೇ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾ ನಿರತ ರೈತರ ಮಧ್ಯೆ ವಾಗ್ವಾದ ನಡೆಯಿತು. ರಸ್ತೆಯಲ್ಲೇ ಧರಣಿ ಕೂತ್ರು ರೈತರು. ರೈತರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಹೊಸೂರು ರಸ್ತೆ ಬೊಮ್ಮಸಂದ್ರ ಬಳಿ ರೈತರು ಹೋಗ್ತಾ ಇದ್ದಂತಹ ಬಸ್ ಅನ್ನ ಪೊಲೀಸರು ತಡೆದ್ರು. ಕೆಐಎಡಿಬಿ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ರಯತ್ನ ಪಟ್ಟಿದ್ರು. ಆದ್ರೆ ರೈತರು ಹೋಗ್ತಾ ಇದ್ದಂತ ಬಸ್ ಅನ್ನ ಪೊಲೀಸರು ತಡೆದ್ರು. ಆಗ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಅಲ್ಲೇ ರಸ್ತೆಯಲ್ಲೇ ರೈತರು ಧರಣಿ ಕೂತ್ರೆ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಾಯ್ತು ಸ್ಥಳದಲ್ಲಿ? ಶ್ವೇತಾ, ಏನು ಕಳೆದ 1 ವರ್ಷದಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮುತ್ತನ್ನಲ್ಲೂರಿನಲ್ಲಿ ನಡೆಸ್ತಾ ಇದ್ದಂತ ರೈತರು ಇವತ್ತು ನೃಪರೂಪದಲ್ಲಿರ್ತಕ್ಕಂಥ ಕೆಐಎಡಿಬಿ ಕಚೇರಿಗೆ ಹೊರಟಿದ್ರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ. ಈಗಾಗಲೇ ಆನೇಕಲ್ ತಾಲೂಕಿನಾದ್ಯಂತ 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಾಗಿದೆ. ಒಂದು ಕಾಲದಲ್ಲಿ ರಾಗಿ ಕಣಜ ಆಗಿದ್ದಂತ ಆನೇಕಲ್ ತಾಲೂಕು ಇವತ್ತು ಕೈಗಾರಿಕೆಗಳ ಕಾಂಕ್ರೀಟ್ ಕಾಡಾಗಿದೆ. ಈಗ ಏನು ಸರ್ಜಾಪುರ ಸುತ್ತಮುತ್ತಲು 2500 ಎಕರೆಗಳ ಭೂ ಸ್ವಾಧೀನಕ್ಕೆ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಇದನ್ನ ವಿರೋಧಿಸಿ ಹಲವು ರೀತಿಯಾದಂತಹ ಪ್ರತಿಭಟನೆಗಳು, ರಸ್ತೆ ತಡೆ ಚಳವಳಿಗಳು ಇವೆಲ್ಲವೂ ಕೂಡ ಆಯ್ತು. ಯಾವುದಕ್ಕೂ ಕೂಡ ಸರ್ಕಾರ ಬಗ್ತಾ ಇಲ್ಲ. ಹಾಗಾಗಿ ಇವತ್ತು ಕೆಐಎಡಿಬಿ ಅವರನ್ನ ಪ್ರಶ್ನೆ ಮಾಡೋಣ ಅಂತೇಳಿ ಹೊರಟಂತ ಸಂದರ್ಭದಲ್ಲಿ ಮೊದಲಿಗೆ ಮುತ್ತನ್ನೂರಿಂದ ಹೊರಟಂತ 100 ಸಂಖ್ಯೆಯಲ್ಲಿನ ಈ ರೈತರನ್ನ, ಮಹಿಳೆಯರನ್ನ ಬೊಮ್ಮಸಂದ್ರದ ಬಳಿ ಪೊಲೀಸ್ನವರು ಅಡ್ಡಗಟ್ತಾರೆ. ಅಲ್ಲಿ ವಾದ ವಿವಾದ, ವಾಗ್ವಾದಗಳು ನಡೆಯುತ್ತೆ. ಆನಂತರ ಅಲ್ಲಿಂದ ಇವರು ಬೆಂಗಳೂರಿನತ್ತ ಬರಬೇಕಾದ್ರೆ ಮಡಿವಾಳದ ಚೆಕ್ ಪೋಸ್ಟ್ ಬಳಿ ಇವರನ್ನು ತಡೆ ಹಿಡಿತಾರೆ. ತಡೆ ಹಿಡಿದಾಗ ಇವರಿಗೆ ವಾಗ್ವಾದಗಳಾಗತ್ತೆ. ಇವರು ರಸ್ತೆಯಲ್ಲಿ ಧರಣಿಗೆ ಕುಳಿತುಕೊಳ್ತಾರೆ. ಇಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಗಳು ಆಗತ್ತೆ. ಅಲ್ಲಿ ಪೊಲೀಸ್ನವರು ಮಹಿಳೆಯರ ಮೇಲೆ ಲಾಠಿಯನ್ನ ಬೀಸಿರ್ತಕ್ಕಂಥದ್ದು ಅಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆ ಲಾಠಿ ಏಟುಗಳನ್ನ ತಿಂದಂತಹ ಮಹಿಳೆಯರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಈ ದೇಶದ ಬೆನ್ನೆಲುಬು ಅನ್ನದಾತ ರೈತ ಅಂತ ಹೇಳ್ತೀವಿ. ಆದ್ರೆ ನೋಡಿದ್ರೆ ಆ ರೈತರ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯಗಳು ನಡೀತಾ ಇರುವಂತದ್ದು. ಇಲ್ಲಿ ಅಕ್ಷರಶಃ ಪೊಲೀಸ್ನವರು ರಾಕ್ಷಸರಂತೆ ವರ್ತಿಸಿದ್ದಾರೆ. ಇದಕ್ಕೆ ಕುಮ್ಮಕ್ಕನ್ನ ಜನಪ್ರತಿನಿಧಿಗಳು ನೀಡ್ತಾ ಇದ್ದಾರಾ? ರಾಜ್ಯಾದ್ಯಂತ ಕೆಐಎಡಿಬಿ
ರೈತರ ಫಲವತ್ತಾದಂತಹ ಭೂಮಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಅಥವಾ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಈ ವಾಮ ಮಾರ್ಗಗಳನ್ನ ಅನುಸರಿಸ್ತಾ ಇದೆ. ಬ್ರೋಕರ್ ತರ ಒಂದು ರೀತಿಯಾದಂತಹ ವರ್ತನೆಯನ್ನ ಸರ್ಕಾರ ನಡೆಸ್ತಾ ಇದೆ. ಅದಕ್ಕೆ ಈ ಒಂದು KVDB ಒಂದು ಸೇಫ್ಟಿ ಆಗಿದೆ ಅಂತೇಳಿ ರೈತರ ಗಂಭೀರವಾದಂತಹ ಆರೋಪ ಶ್ವೇತಾ. ಇಲ್ಲಿ ಒಂದು ರೀತಿಯಾದಂತಹ ರಣರಂಗವಾಯ್ತು. ಮಹಿಳೆಯರನ್ನ ಪೊಲೀಸರು ಎಳೆದಾಡಿದ್ದು ಮತ್ತು ಅವ್ರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದು ಇದು ಆನೇಕಲ್ ತಾಲೂಕಿನಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಬಹುದು. ಈಗಾಗಲೇ ನೂರಾರು ಎಕರೆಗಳು, ಸಾವಿರಾರು ಎಕರೆಗಳನ್ನ ಆನೇಕಲ್ ತಾಲೂಕಿನ ರೈತರು ಕಳ್ಕೊಂಡಿರ್ಬೇಕಾದ್ರೆ ಸ್ವಿಫ್ಟ್ ಸಿಟಿಯ ಹೆಸರಿನಲ್ಲಿ ಸರ್ಜಾಪುರ ಬಳಿ ಈ ಒಂದು 2,500 ಎಕರೆಗಳ ಸ್ವಾಧೀನ ಅವಶ್ಯಕತೆ ಏನಿದೆ? ಫಲವತ್ತಾದಂತ ಭೂಮಿ ಒಂದು ಕಡೆ ಬಿಡದಿಯ ಫಲವತ್ತಾದಂತ ಭೂಮಿಯನ್ನ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.